ಅದು ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ. ಸರ್ಕಾರ ಜನಪ್ರತಿನಿಧಿಗಳು ಆ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡುವ ಡೈಲಾಗ್ ಹೊಡಿತಾರೆ, ಆದರೆ ಜಿಲ್ಲೆಯ ಸ್ಥಿತಿ ಮಾತ್ರ ಬದಲಾಗಿಲ್ಲ. ಅದಕ್ಕೆ ಉದಾಹರಣೆ ಈ ಸ್ಟೋರಿ. ಥರಗುಟ್ಟುವ ಚಳಿ, ಶಾಲೆಗೆ ಹೋಗುವ ಧಾವಂತ, ಆದ್ರೆ ಶಾಲೆಯ ದಾರಿ ತಲುಪೋದೇ ಸವಾಲಾಗಿದೆ. ಪ್ರೌಢಶಾಲೆಗೆ ತೆರಳಲು ನಿತ್ಯ 12 ಕಿಲೋಮೀಟರ್ ನಡೆಯಬೇಕು. ಬಸ್ ಇಲ್ಲ, ಚಳಿ ಮಳೆ ಬಿಸಿಲಿನಲ್ಲಿ ಮಕ್ಕಳ ಪರದಾಟ. ಯಾದಗಿರಿ ಜಿಲ್ಲೆ ಶಹಾಪುರದ ಬೇವಿನಹಳ್ಳಿ ವಿದ್ಯಾರ್ಥಿಗಳ ಪಾಡಿತು. ಗ್ರಾಮದಲ್ಲಿ 1 ರಿಂದ 8ನೇ ಕ್ಲಾಸ್ ತನಕ ಮಾತ್ರ ಶಾಲೆ ಇದೆ. ಪ್ರೌಢಶಾಲೆಗೆಂದು 12 ಕಿಲೋಮೀಟರ್ ದೂರದ ದೋರನಹಳ್ಳಿಗೆ ಹೋಗಬೇಕು. ಆದರೆ ಬೇವಿನಹಳ್ಳಿಯಿಂದ ದೋರನಹಳ್ಳಿಗೆ ಯಾವುದೇ ಬಸ್ ಸೌಲಭ್ಯವಿಲ್ಲ. ಹೀಗಾಗಿ ಗ್ರಾಮದ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿತ್ಯ ನಡ್ಕೊಂಡೇ ಶಾಲೆಗೆ ಹೋಗಬೇಕಾಗಿದೆ. ಶೈಕ್ಷಣಿಕವಾಗಿ ಹಿಂದುಳಿದಂತ ಯಾದಗಿರಿ ಜಿಲ್ಲೆಯ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆ ಇಲ್ಲದಂತಾಗಿದೆ. ಯಾಕಂದ್ರೆ ಗ್ರಾಮೀಣ ಭಾಗದಿಂದ ನಗರಕ್ಕೆ ಮತ್ತು ಪಟ್ಟಣಕ್ಕೆ ಶಾಲೆ ಕಲಿಯು ಹೋಗುವಂಥ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆ ಇಲ್ಲ. ಹೀಗಾಗಿ ಮಕ್ಕಳು ಕಾಲ್ನಡಿಗೆ ಮೂಲಕ ಅಕ್ಷರ ಕಲಿಯುವಂಥ ಪ್ರಯತ್ನ ಕೂಡ ಈಗ ಮಾಡ್ತಿರುವಂಥದ್ದು. ಅದಕ್ಕೆ ರೀ ನಮ್ಮೂರಿಗೆ ಒಂದು ಬಸ್ ಇಲ್ಲ ರೀ. ಬಸ್ ಅದಕ್ಕೆ ರೀ ನಾವು ಟೈಮಿಗೆ ಸರಿಗೆ ಹೋಗಕ್ಕೆ ಆಗಲ್ಲ ಇದ್ರಿ. ಅದಕ್ಕೆ ರೀ ಬಸ್ ಕಳ್ಸ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ರೀ. ಎಸ್ಎಸ್ಎಲ್ಸಿ ಮಕ್ಕಳಿಗೆ ವಿಶೇಷ ಕ್ಲಾಸ್ಗಳಿರ್ತವೆ. ಆಗ ಸಂಜೆ 6ಕ್ಕೆ ಶಾಲೆ ಬಿಟ್ರೆ ಮರಳಿ ಮನೆಗೆ ಸೇರೋದು ರಾತ್ರಿ 8 ಗಂಟೆಗೆ. ನಡೆಯೋದ್ರಲ್ಲೇ ಹೆಚ್ಚು ಸಮಯ ಕಳೆದ್ರೆ ಓದಲು ಸಮಯ ಎಲ್ಲಿರುತ್ತೆ? ಎಷ್ಟೋ ಹೆಣ್ಮಕ್ಕಳು ಶಾಲೆಯನ್ನ ಅರ್ಧಕ್ಕೆ ಬಿಟ್ಟಿದ್ದಾರೆ. ರಾತ್ರಿ ವೇಳೆ ಮಕ್ಕಳು ಬರೋದು ಹೇಗೆ ಅಂತಾರೆ ಹೆತ್ತವರು. ಒಂದು 25-30 ಹುಡುಗರವ್ರಿ ಮಕ್ಕಳು. ಹಿಂಗಾಗಿ ಭಾಳ ನಮ್ಮ ಆರ್ಥಿಕ ಪರಿಸ್ಥಿತಿ ಆದ್ರೆ ಮತ್ತೆ ಏನದ ಅಲ್ಲೇ ನಡ್ಕೊಂತ ಬರ್ಬೇಕು 2 ಕಿಲೋಮೀಟರ್. ಮತ್ತೆ ಈ ಕಡೆ ರೋಡ್ ನಡ್ಕೊಂತ ಹೋಗ್ಬೇಕು. ಇದು ಹೆದ್ದಾರಿ ದೊಡ್ಡ ರೋಡ್ ಇರೋದ್ರಿಂದ ಭಾಳ ಪ್ರಾಬ್ಲಮ್ ಆದ್ರಿ. ಹಿಂಗಾಗಿ ರೀ ಆಕ್ಸಿಡೆಂಟ್ ಆಗಿ ಸಾಧ್ಯ ಇರ್ತದ. ಮತ್ತೆ ರೇಪ್ಗಳು ಆತಾವ ಎಲ್ಲಿ ಬೇಕಲ್ಲೇ ಕಣ್ಣಾರ ನೋಡ್ತೀವಿ, ನ್ಯೂಸ್ನ ಕೇಳ್ತೀವಿ. ಮಕ್ಕಳ ಈ ಸ್ಥಿತಿ ನೋಡಿದ್ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಿದೆ. ಅಮೀನ್ ಹೊಸೂರ್, TV9 ಯಾದಗಿರಿ. ಥರಗುಟ್ಟುವ ಚಳಿ, ಶಾಲೆಗೆ ಹೋಗುವ ಧಾವಂತ, ಆದ್ರೆ ಶಾಲೆಯ ದಾರಿ ತಲುಪೋದೇ ಸವಾಲಾಗಿದೆ. ಪ್ರೌಢಶಾಲೆಗೆ ತೆರಳಲು ನಿತ್ಯ 12 ಕಿಲೋಮೀಟರ್ ನಡೆಯಬೇಕು. ಬಸ್ ಇಲ್ಲ, ಚಳಿ ಮಳೆ ಬಿಸಿಲಿನಲ್ಲಿ ಮಕ್ಕಳ ಪರದಾಟ. ಯಾದಗಿರಿ ಜಿಲ್ಲೆ ಶಹಾಪುರದ ಬೇವಿನಹಳ್ಳಿ ವಿದ್ಯಾರ್ಥಿಗಳ ಪಾಡಿತು. ಗ್ರಾಮದಲ್ಲಿ 1 ರಿಂದ 8ನೇ ಕ್ಲಾಸ್ ತನಕ ಮಾತ್ರ ಶಾಲೆ ಇದೆ. ಪ್ರೌಢಶಾಲೆಗೆಂದು 12 ಕಿಲೋಮೀಟರ್ ದೂರದ ದೋರನಹಳ್ಳಿಗೆ ಹೋಗಬೇಕು. ಆದರೆ ಬೇವಿನಹಳ್ಳಿಯಿಂದ ದೋರನಹಳ್ಳಿಗೆ ಯಾವುದೇ ಬಸ್ ಸೌಲಭ್ಯವಿಲ್ಲ. ಹೀಗಾಗಿ ಗ್ರಾಮದ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿತ್ಯ ನಡ್ಕೊಂಡೇ ಶಾಲೆಗೆ ಹೋಗಬೇಕಾಗಿದೆ. ಶೈಕ್ಷಣಿಕವಾಗಿ ಹಿಂದುಳಿದಂತ ಯಾದಗಿರಿ ಜಿಲ್ಲೆಯ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆ ಇಲ್ಲದಂತಾಗಿದೆ. ಯಾಕಂದ್ರೆ ಗ್ರಾಮೀಣ ಭಾಗದಿಂದ ನಗರಕ್ಕೆ ಮತ್ತು ಪಟ್ಟಣಕ್ಕೆ ಶಾಲೆ ಕಲಿಯು ಹೋಗುವಂಥ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆ ಇಲ್ಲ. ಹೀಗಾಗಿ ಮಕ್ಕಳು ಕಾಲ್ನಡಿಗೆ ಮೂಲಕ ಅಕ್ಷರ ಕಲಿಯುವಂಥ ಪ್ರಯತ್ನ ಕೂಡ ಈಗ ಮಾಡ್ತಿರುವಂಥದ್ದು. ಅದಕ್ಕೆ ರೀ ನಮ್ಮೂರಿಗೆ ಒಂದು ಬಸ್ ಇಲ್ಲ ರೀ. ಬಸ್ ಅದಕ್ಕೆ ರೀ ನಾವು ಟೈಮಿಗೆ ಸರಿಗೆ ಹೋಗಕ್ಕೆ ಆಗಲ್ಲ ಇದ್ರಿ. ಅದಕ್ಕೆ ರೀ ಬಸ್ ಕಳ್ಸ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ರೀ. ಎಸ್ಎಸ್ಎಲ್ಸಿ ಮಕ್ಕಳಿಗೆ ವಿಶೇಷ ಕ್ಲಾಸ್ಗಳಿರ್ತವೆ. ಆಗ ಸಂಜೆ 6ಕ್ಕೆ ಶಾಲೆ ಬಿಟ್ರೆ ಮರಳಿ ಮನೆಗೆ ಸೇರೋದು ರಾತ್ರಿ 8 ಗಂಟೆಗೆ. ನಡೆಯೋದ್ರಲ್ಲೇ ಹೆಚ್ಚು ಸಮಯ ಕಳೆದ್ರೆ ಓದಲು ಸಮಯ ಎಲ್ಲಿರುತ್ತೆ? ಎಷ್ಟೋ ಹೆಣ್ಮಕ್ಕಳು ಶಾಲೆಯನ್ನ ಅರ್ಧಕ್ಕೆ ಬಿಟ್ಟಿದ್ದಾರೆ. ರಾತ್ರಿ ವೇಳೆ ಮಕ್ಕಳು ಬರೋದು ಹೇಗೆ ಅಂತಾರೆ ಹೆತ್ತವರು. ಒಂದು 25-30 ಹುಡುಗರವ್ರಿ ಮಕ್ಕಳು. ಹಿಂಗಾಗಿ ಭಾಳ ನಮ್ಮ ಆರ್ಥಿಕ ಪರಿಸ್ಥಿತಿ ಆದ್ರೆ ಮತ್ತೆ ಏನದ ಅಲ್ಲೇ ನಡ್ಕೊಂತ ಬರ್ಬೇಕು 2 ಕಿಲೋಮೀಟರ್. ಮತ್ತೆ ಈ ಕಡೆ ರೋಡ್ ನಡ್ಕೊಂತ ಹೋಗ್ಬೇಕು. ಇದು ಹೆದ್ದಾರಿ ದೊಡ್ಡ ರೋಡ್ ಇರೋದ್ರಿಂದ ಭಾಳ ಪ್ರಾಬ್ಲಮ್ ಆದ್ರಿ. ಹಿಂಗಾಗಿ ರೀ ಆಕ್ಸಿಡೆಂಟ್ ಆಗಿ ಸಾಧ್ಯ ಇರ್ತದ. ಮತ್ತೆ ರೇಪ್ಗಳು ಆತಾವ ಎಲ್ಲಿ ಬೇಕಲ್ಲೇ ಕಣ್ಣಾರ ನೋಡ್ತೀವಿ, ನ್ಯೂಸ್ನ ಕೇಳ್ತೀವಿ. ಮಕ್ಕಳ ಈ ಸ್ಥಿತಿ ನೋಡಿದ್ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಿದೆ. ಅಮೀನ್ ಹೊಸೂರ್, TV9 ಯಾದಗಿರಿ.